ಮೀಶೋ ಸಪ್ಲೈಯರ್ ಅಕೌಂಟ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ವಾ? ಹಾಯ್, ಐ ಆಮ್ ಶಶಿ. ವೆಲ್ಕಮ್ ಟು ಡೇ 3 ಆಫ್ ಇ ಕಾಮರ್ಸ್ ಬಿಸ್ನೆಸ್. ನಾವು ಇವತ್ತು ನೋಡೋಣ ಮೀಶೋ ಸಪ್ಲೈಯರ್ ಅಕೌಂಟ್ನ ಹೇಗೆ ಯೂಸ್ ಮಾಡೋದು ಅಂತ. ಮೀಶೋ ಸಪ್ಲೈಯರ್ ಪ್ಯಾನೆಲ್ನ ಓಪನ್ ಮಾಡಿಕೊಂಡು ಅದಾದ ತಕ್ಷಣ ಮೀಶೋದಲ್ಲಿ ನಮಗೆ ಫ್ರೀ ಟ್ರೈನಿಂಗ್ ಕೂಡ ಸಿಗುತ್ತೆ. ನಾವು ಫ್ರೀ ಟ್ರೈನಿಂಗ್ ಕೂಡ ನೋಡ್ಬೋದು. ಅದಾದ ತಕ್ಷಣ ಕೆಟಲಾಗ್ ಹೇಗೆ ಪ್ರಿಪೇರ್ ಮಾಡಬೇಕಂತ ಮೀಶೋದವರೇ ಕೂಡ ಯೂಟ್ಯೂಬಲ್ಲಿ ಅವ್ರದ್ದೇ ಆದಂಥ ವೀಡಿಯೋ ಕೂಡ ಇದೆ. ಕೆಟಲಾಗ್ ಅಪ್ಲೈ ಮಾಡೋದು ವೀಡಿಯೋ ಕೂಡ ನೋಡ್ಬೋದು. ಸೊ ಆರ್ಡರ್ಸ್ ಸೆಕ್ಷನಲ್ಲಿ ಬಂದು ಪೆಂಡಿಂಗ್ ಆರ್ಡರ್ಸ್ ಇರುತ್ತೆ. ನಮಗೆ ಯಾವುದೇ ಆರ್ಡರ್ಸ್ ಬಂದರೂ ಕೂಡ ಇಲ್ಲೇ ಇರುತ್ತೆ ಪೆಂಡಿಂಗ್ ಆರ್ಡರ್ಸ್ನಲ್ಲಿ. ನಾವು ಇದು ಎಕ್ಸೆಪ್ಟ್ ಮಾಡಿದ ತಕ್ಷಣ ರೆಡಿ ಟು ಶಿಪ್ ಆಗುತ್ತೆ. ಇಲ್ಲಿ ನಾವು ಲೇಬಲ್ನ ಡೌನ್ಲೋಡ್ ಮಾಡ್ಬೋದು. ಅದಾದಮೇಲೆ ಶಿಪ್ ಆಗುತ್ತೆ. ಆರ್ಡರ್ ಶಿಪ್ ಆದಮೇಲೆ ಕ್ಯಾನ್ಸಲ್ ಏನಾದರೂ ಆದರೆ ಅಲ್ಲಿರುತ್ತೆ. ಸೊ ಇಲ್ಲಾಂದರೆ ಹೋಲ್ಡ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಲ್ಡ್ನಲ್ಲಿ ಬೀಳುತ್ತೆ ಆರ್ಡರ್ಸ್ನ. ರಿಟರ್ನ್ ಸೆಕ್ಷನಲ್ಲಿ ಓವರ್ ಇರುತ್ತೆ. ನಮ್ದು ಯಾವುದಾದ್ರೂ ಆರ್ಡರ್ ರಿಟರ್ನ್ ಆಗಿದ್ದರೆ ಅದರ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಮತ್ತು ನಾವು ಆರ್ಡರ್ನ ಟ್ರ್ಯಾಕ್ ಕೂಡ ಮಾಡ್ಬೋದು ರಿಟರ್ನ್ ಟ್ರ್ಯಾಕಿಂಗಲ್ಲಿ. ಸೊ ನಾವು ಯಾವುದೇ ಆರ್ಡರ್ನ ರಿಟರ್ನ್ ನಾವು ಹಾಕಿದರೆ ಅದು ಕಸ್ಟಮರ್ ಯಾರಾದರೂ ರಿಟರ್ನ್ ಮಾಡಿದರೆ ಇಲ್ಲಿರುತ್ತೆ. ಇದಾದ ತಕ್ಷಣ ಕ್ಲೈಮ್ ಟ್ರ್ಯಾಕಿಂಗ್ ಇರುತ್ತೆ. ನಮ್ದು ಯಾವುದೇ ಆರ್ಡರ್ನ ರಾಂಗ್ ಅಥವಾ ಡಿಫೆಕ್ಟ್ ಇದ್ದರೆ ನಾವು ಅದಕ್ಕೆ ಕ್ಲೈಮ್ ಕೂಡ ಮಾಡ್ಬೋದು. ಅದು ಗೋ ಟು ದ ಕ್ಲೈಮ್ ಟ್ಯಾಬಲ್ಲಿ ಕ್ಲಿಕ್ ಮಾಡಿ ರಿಟರ್ನ್ ಕ್ಲೈಮ್ ಕೂಡ ಮಾಡ್ಬೋದು. ಅದಾದ ತಕ್ಷಣ ಇನ್ವೆಂಟ್ರಿಯಲ್ಲಿ ನಿಮ್ದು ಯಾವುದೇ ಪ್ರಾಡಕ್ಟ್ಸ್ ಇರುತ್ತೆ ಅದು ಪ್ರಾಡಕ್ಟ್ಸ್ನ ಇಲ್ಲೇ ಲಿಸ್ಟ್ ಆಗಿರುತ್ತೆ. ಸೊ